ಕಡೆ ಈಗ ಸದ್ಯಕ್ಕೆ ರೆಗ್ಯುಲರ್ ಬೇಲ್ ಸಿಕ್ಕ ನಂತರದಲ್ಲಿ ನಿರಾಳರಾಗಿರುವ ಈ ಕೊಲೆ ಪ್ರಕರಣದ ಆರೋಪಿಗಳು ಎಸ್ಪೆಷಲಿ ದರ್ಶನ್ ಮತ್ತೊಮ್ಮೆ ಕಾನೂನಾತ್ಮಕ ಸಂಕಷ್ಟಕ್ಕೆ ಒಳಗಾಗುವ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ. ಈಗ ಸಿಕ್ಕಿರುವ ಬೇಲ್ನ ವಿರುದ್ಧವಾಗಿ ಮೇಲ್ಮನವಿ ಸಲ್ಲಿಸಲಿಕ್ಕೆ ಪೊಲೀಸ್ ಇಲಾಖೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಈ ಬಗ್ಗೆ ಖುದ್ದು ಕಮಿಷನರ್ ದಯಾನಂದ್ ಅವರೇ ಪ್ರತಿಕ್ರಿಯೆ ನೀಡಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಲಿಕ್ಕೆ ಬೇಕಾದ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಆದಷ್ಟು ಬೇಗ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಕೆ ಆಗತ್ತೆ. ಗೂಂಡಾ ಕಾಯ್ದೆ ಜಾರಿ ಮಾಡುವ ಪ್ಲಾನ್ ಸದ್ಯಕ್ಕಿಲ್ಲ, ಆದ್ರೆ ಮೇಲ್ಮನವಿ ಅಂತೂ ಸಲ್ಲಿಸ್ತೇವೆ ಅಂತ ಹೇಳಿ ರಿಯಾಕ್ಟ್ ಮಾಡಿದ್ದಾರೆ ಪೊಲೀಸ್ ಕಮಿಷನರ್ ದಯಾನಂದ್ ಅವರು. ಅಲ್ಲಿಗೆ ಮತ್ತೊಂದು ಸುತ್ತಿನ ಕಾನೂನಾತ್ಮಕ ಹೋರಾಟಕ್ಕೆ ಡಿ ಗ್ಯಾಂಗ್, ದರ್ಶನ್ ಅಂಡ್ ಗ್ಯಾಂಗ್ ಸಿದ್ಧವಾಗೋದು ಅನಿವಾರ್ಯನಾ? ಮೇಲ್ಮನವಿ ಸಲ್ಲಿಸ್ತಾರೆ ಸರಿ, ಯಾವಾಗ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಹೈಕೋರ್ಟ್ನಿಂದ ಬಂದಿರುವ ತೀರ್ಪಿನ ವಿರುದ್ಧವಾಗಿ ಮೇಲ್ಮನವಿಯನ್ನ ಸಲ್ಲಿಸಲಿಕ್ಕೆ ಪೊಲೀಸ್ ಇಲಾಖೆ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಈ ಬಗ್ಗೆ ಖುದ್ದು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರೇ ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನ ನೀಡಿರೋದು. ಮೇಲ್ಮನವಿ ಸಲ್ಲಿಕೆ ಆಗಬೇಕು ಅಂದ್ರೆ ಪ್ರೊಸೀಜರ್ಗಳು ಒಂದು ಸ್ವಲ್ಪ ಕಷ್ಟ ಇದೆ. ಅಂದ್ರೆ ಸರ್ಕಾರದಿಂದ ಕೂಡ ಅಷ್ಟು, ಸಂಪುಟದಿಂದ ಕೂಡ ಅದಕ್ಕೆ ಗೃಹ ಇಲಾಖೆಯಿಂದ ಅಷ್ಟು ಆಗಬೇಕು. ಅದಾದ ನಂತರದಲ್ಲಿ ಪೊಲೀಸ್ ಇಲಾಖೆ ಕಾನೂನಾತ್ಮಕ ಎಕ್ಸ್ಪರ್ಟ್ಗಳ ಅಡ್ವೈಸ್ ತಗೊಂಡು ನಂತರದಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಬೇಕಾಗತ್ತೆ. ಸದ್ಯಕ್ಕೆ ನಿಮಗೆ ಗೊತ್ತಿರೋ ಹಾಗೆ ಬಹುತೇಕ ಸಚಿವ ಸಂಪುಟವೇ ಇದೀಗ ಬೆಳಗಾವಿ ಅಧಿವೇಶನದಲ್ಲಿದೆ. ಗೃಹ ಸಚಿವರನ್ನ ಒಳಗೊಂಡಂತೆ ಗೃಹ ಸಚಿವರ ಅಧೀನದಲ್ಲಿ ಕೆಲಸ ಮಾಡುವ ಅಧಿಕಾರಿಗಳು ಕೂಡ, ಗೃಹ ಇಲಾಖೆಯ ಅಧಿಕಾರಿಗಳು ಕೂಡ ಸೆಷನ್ ಕೆಲಸದಲ್ಲೇ ಬ್ಯುಸಿ ಇರ್ತಾರೆ. ಹೀಗಾಗಿ ತಕ್ಷಣಕ್ಕಾಗುತ್ತಾ ಈ ಮೇಲ್ಮನವಿ ಸಲ್ಲಿಕೆ ಪ್ರಕ್ರಿಯೆ ಅನ್ನೋದ್ರ ಬಗ್ಗೆ ಒಂದಷ್ಟು ಅನುಮಾನಗಳಿದೆ. ಆದರೆ ಪೊಲೀಸ್ ಕಮಿಷನರ್ ಹೇಳೋ ಪ್ರಕಾರ ಅತಿ ಶೀಘ್ರದಲ್ಲೇ ಮೇಲ್ಮನವಿಯನ್ನ ಸಲ್ಲಿಸಲಿದ್ದೇವೆ, ಅದಕ್ಕೆ ಬೇಕಾದ ಸಿದ್ಧತೆಗಳನ್ನ ಮಾಡಿಕೊಳ್ತಿದ್ದೇವೆ ಅಂತ ತಿಳಿಸಿದ್ದಾರೆ ಪೊಲೀಸ್ ಕಮಿಷನರ್ ಬಿ ದಯಾನಂದ್. ಅದು ಎನ್ಸಿಪಿಯಿಂದ ಕೊಡ್ತಾರೆ. ಅಷ್ಟೇ ಪ್ರಾಕ್ಟೀಸ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾಗಿ ಬರೋಬ್ಬರಿ 7 ತಿಂಗಳ ಕಾಲ ಸೆರೆವಾಸವನ್ನ ಅನುಭವಿಸಿದ್ರೂ ಕೂಡ ಗಟ್ಟಿಯಾಗಿ ಉಳಿದಿದೆ ಪವಿತ್ರ ಗೌಡ ಹಾಗೆ ದರ್ಶನ್ ಅವರ ಸಂಬಂಧ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಇವತ್ತು ಪವಿತ್ರ ಗೌಡ ದೇವರ ಮುಂದೆ ನಿಂತು ದರ್ಶನ್ ಪರವಾಗಿ ಅರ್ಚನೆ ಮಾಡಿಸಿದ ಸಂಗತಿ. ದರ್ಶನ್ ಅವರ ಹೆಸರಲ್ಲಿ ಅರ್ಚನೆಯನ್ನ ಮಾಡಿಸಿದ್ದಾರೆ ಪವಿತ್ರ ಗೌಡ. ಜೈಲಿನಿಂದ ಹೊರಗೆ ಬರ್ತಾ ಇದ್ದ ಹಾಗೆ ಕುಲದೇವರ ಸಾನ್ನಿಧ್ಯಕ್ಕೆ ಓಡೋಡಿ ಹೋದ್ರು ಪವಿತ್ರ ಗೌಡ ಹಾಗೆ ಅವರ ಕುಟುಂಬಸ್ಥರು. ಅಲ್ಲಿ ಹೋದವರು ದರ್ಶನ್ ಅವರ ಹೆಸರಲ್ಲಿ ಅರ್ಚನೆ, ಪೂಜೆ, ಪುನಸ್ಕಾರವನ್ನ ಮಾಡಿಸಿದ್ದಾರೆ. ವಜ್ರಮುನೇಶ್ವರ ದೇಗುಲಕ್ಕೆ ಹೋಗಿ ಅರ್ಚನೆ ಪೂಜೆಯನ್ನ ಮಾಡಿಸಿದ್ರು. ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಿದ್ರು ಪವಿತ್ರ ಗೌಡ ಹಾಗೆ ಅವರ ತಾಯಿ. ಜೈಲಿನಿಂದ ಹೊರ ಬರ್ತಾ ಇದ್ದ ಹಾಗೆ ಟೆಂಪಲ್ ರನ್ ಮಾಡಿದ್ರು. ಈ ಸಂದರ್ಭದಲ್ಲಿ ದರ್ಶನ್ ಹೆಸರಲ್ಲಿ ಪವಿತ್ರ ಗೌಡ ಅರ್ಚನೆಯನ್ನ ಮಾಡಿಸಿದ್ದಾರೆ. ದರ್ಶನ್ ಅವರ ಹೆಸರೇಳಿ ಈ ಹೆಸರಲ್ಲೇನೆ ಅರ್ಚನೆ ಮಾಡಿ ಅಂತ ಹೇಳಿ ಅಲ್ಲಿದ್ದ ಅರ್ಚಕರಿಗೆ ವಿನಂತಿಸಿಕೊಂಡಿದ್ದಾರೆ. ಅರ್ಚಕರು ಕೂಡ ದರ್ಶನ್ ನಾಮಧೇಯಸ್ಯ ಅಂತ ಹೇಳಿ ದರ್ಶನ್ ಅವರ ಹೆಸರಲ್ಲೇನೆ ಅರ್ಚನೆಯನ್ನ ಮಾಡಿದ್ದಾರೆ. ಜೈಲಿಗೆ ಹೋಗಿ ಬಂದ ನಂತರವೂ ಕೂಡ ಪವಿತ್ರ ಗೌಡ ಅವರಿಗೆ ದರ್ಶನ್ ಮೇಲೆ ಅದೇ ಭಾವನೆ, ಅದೇ ಸ್ನೇಹ, ಪ್ರೀತಿ, ಮಮಕಾರ ಇತ್ಯಾದಿ ಭಾವನೆಗಳು ಮುಂದುವರೆದಿದೆ ಅನ್ನೋದಕ್ಕೆ ಇದು ಸಾಕ್ಷಿಯ ಅನ್ನೋ ಕುತೂಹಲ. ವಜ್ರಮುನೇಶ್ವರ ಸ್ವಾಮಿ ದೇವರಾಯ ವಿಶಾಲವಯಸ್ಯ ಸಹ ಕುಟುಂಬೇನವರ್ಗೇಣ ಏವಂ ವಿಶೇಷಣ ದರ್ಶನಾವಯಸ್ಯ ದೇವನದರ ದೋಷಾವಯಹಿನ ದರ್ಶನಾವಯಸ್ಯ ದೇವನದರ ದೋಷಾವಯಹಿನ ದರ್ಶನಾವಯಸ್ಯ ದೇವನದರ ದೋಷಾವಯಹಿನ ದರ್ಶನಾವಯಸ್ಯ ದೇವನದರ ದೋಷಾವಯಸ್ಯ ವಿಶಾಲವಯಸ್ಯ ಸಹ ಕುಟುಂಬೇನವರ್ಗೇಣ ಏವಂ ವಿಶೇಷಣ ದರ್ಶನಾವಯಸ್ಯ ದೇವನದರ ದೋಷಾವಯ ದೇವನದ್ರಿ ವಜ್ರಮುನೇಶ್ವರ ಸ್ವಾಮಿ ದೇವರಾಯ
ವಿಶಾಲಮಯಸ್ಯ ಸಹ ಕುಟುಂಬೇನ ವರ್ಗೇಣ ಏವಂ ವಿಶೇಷಣ ದರ್ಶನಾವಯಸ್ಯ ದೇವರ ದೋಷಾವಯ. ಕೇಳಿಸ್ಕೊಳ್ತಾ ಇದ್ದೀರಿ, ದರ್ಶನ್ ಅವರ ಹೆಸರಲ್ಲಿ ಅರ್ಚನೆಯನ್ನ ಮಾಡಿಸಿರೋದು ಕೇವಲ ದರ್ಶನ್ ಅವ್ರ ಹೆಸರು ಮಾತ್ರ. ಅಲ್ಲಿ ಪವಿತ್ರ ಗೌಡ ಅವ್ರ ಮಗಳಾಗ್ಲಿ, ತಾಯಿ ಹೆಸರಾಗ್ಲಿ, ತಮ್ಮನ ಹೆಸರಾಗ್ಲಿ ಅದ್ರ ಪ್ರಸ್ತಾಪನೆ ಆಗ್ಲಿಲ್ಲ. ದರ್ಶನ್ ನಾಮಧೇಯಸ್ಯ ಅಂತ ಹೇಳಿ ಕೇವಲ ದರ್ಶನ್ ಅವರ ಹೆಸರಲ್ಲೇನೆ ಅರ್ಚನೆಯನ್ನ ಮಾಡಿಸಿದ್ದಾರೆ. ಕುಟುಂಬ ಪರಿವಾರ ಅಂತ ಹೇಳಿದ್ದಾರೆ. ಕುಟುಂಬ ಅಂದ್ರೆ ಪವಿತ್ರ ಗೌಡ ಕುಟುಂಬನ ಅಥವಾ ವಿಜಯಲಕ್ಷ್ಮಿ ಕುಟುಂಬನ ಅನುಮಾನ ಇದ್ದೇ ಇದೆ. ದರ್ಶನ್ ಹಾಗೆ ಪರಿವಾರದ ಹೆಸರಲ್ಲಿ, ಕುಟುಂಬದ ಹೆಸರಲ್ಲಿ ಪೂಜೆಯನ್ನ ಮಾಡಿಸಿದ್ದಾರೆ. ಪವಿತ್ರ ಗೌಡ ಮಾಡಿಸಿರೋ ಪೂಜೆ ವಜ್ರಮುನೇಶ್ವರ ದೇಗುಲದಲ್ಲಿ ಅದೇನೋ ಹರಕೆ ಇತ್ತಂತೆ. ಜೈಲಿಂದ ಬಂದ ತಕ್ಷಣ ಇಲ್ಲಿ ಬಂದು ಹರಕೆ ತೀರಿಸ್ತೀನಿ ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ರಂತೆ ಪವಿತ್ರ ಗೌಡ ಹಾಗೆ ಅವ್ರ ತಾಯಿ. ಜೈಲಿನಿಂದ ಬಂದವ್ರು ಮನೆಗೆ ಹೋಗ್ಲಿಲ್ಲ, ಸೀದಾ ಹೋಗಿದ್ದ ದೇವಸ್ಥಾನದ ಆವರಣದಲ್ಲೇನೆ ಪುಣ್ಯ ಸ್ನಾನ. ಅದಾದ ನಂತರದಲ್ಲಿ ಸೀದಾ ಬಂದು ದೇವರ ಮುಂದೆ ನಿಂತು ಕೈ ಮುಗಿದು ಬೇಡ್ಕೊಳ್ಳೋ ಸಂದರ್ಭದಲ್ಲೂ ಕೂಡ ದರ್ಶನ್ ಅವರ ಪರವಾದ ಬೇಡಿಕೆ, ದರ್ಶನ್ ಅವರ ಪರವಾದ ಪೂಜೆ ಪುನಸ್ಕಾರ, ದರ್ಶನ್ ಅವರ ಹೆಸರಲ್ಲಿ ಅರ್ಚನೆ. ಕೋರ್ಟ್ನ ಭಾಷೆಯಲ್ಲಿ ಹೇಳೋದಾದ್ರೆ ದರ್ಶನ್ ಹಾಗೆ ಪವಿತ್ರ ಗೌಡ ಪರಿಚಯಸ್ಥರು, ಸ್ನೇಹಿತರು. ಕಾನೂನಿನ ಭಾಷೆಯಲ್ಲಿ ಸ್ನೇಹಿತ ದರ್ಶನ್ ಬಗ್ಗೆ ಅಪಾರವಾದ ಪ್ರೀತಿ ಗೌರವ ಇನ್ನೂ ಕೂಡ ಮುಂದುವರೆದಂಗಿದೆ ಪವಿತ್ರ ಗೌಡ ಅವರಿಗೆ. ಹೀಗಾಗಿ ದರ್ಶನ್ ಅವರ ಹೆಸರಲ್ಲಿ ಅರ್ಚನೆ. ಮಾಧ್ಯಮವಾಗಿ ನಾವು ಕೂಡ ಪವಿತ್ರ ಗೌಡ ಜೈಲಿಂದ ರಿಲೀಸ್ ಆದ್ಮೇಲೆ ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ, ಸಹಜ ಕುತೂಹಲ. ಒಂದಲ್ಲ ಎರಡಲ್ಲ ಬರೋಬ್ಬರಿ 7 ತಿಂಗಳು ಜೈಲಲ್ಲಿ ಇದ್ದಾಕೆ. ಹೀಗಾಗಿ ಜೈಲಿನಲ್ಲಿ ಒಂದಷ್ಟು ಆತ್ಮಾವಲೋಕನೆ ಆಗಿರುತ್ತೆ. ಯಾರ ಸಹವಾಸ ಒಳ್ಳೇದು, ಯಾರ ಸಹವಾಸ ಬೇಡ, ಯಾರಿಂದ ದೂರ ಇರಬೇಕು, ಯಾರಿಗೆ ಹತ್ರ ಇರಬೇಕು, ಈ ರೀತಿಯಾದ ಚಿಂತನೆ ಮಾಡಲಿಕ್ಕೆ ಸಾಕಷ್ಟು ಸಮಯ ಸಿಕ್ಕಿದೆ. ಹೀಗಾಗಿ ಮಾಧ್ಯಮಗಳಿಗೂ ಕೂಡ ಕುತೂಹಲ, ಪವಿತ್ರ ಬದಲಾಗಿದ್ದಾರಾ, ಪವಿತ್ರ ಗೌಡ ಅವರ ಹಿಂದಿನ ಸಂಬಂಧಗಳನ್ನ ಮುಂದುವರಿಸುವ ಬಗ್ಗೆ ಆಲೋಚನೆಗಳೇನಾದ್ರೂ ಬದಲಾಗಿದೆಯಾ ಅಂತ ಹೇಳಿ. ಆದ್ರೆ ಅದಕ್ಕೆ ಸಿಕ್ಕ ಮೊದಲ ಉತ್ತರ ಈ ದೃಶ್ಯ. ನೀವೇನ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಆ ಅರ್ಚಕರಿಗೆ ಹೆಸರು ಹೇಳೋಕ್ ಮುಂಚೆ ಪವಿತ್ರ ಗೌಡ ಅವ್ರ ತಾಯಿ ಇಲ್ಲೇನ್ ಗಮನಿಸ್ತಾ ಇದ್ದೀರಿ, ಲೈಟ್ ಗ್ರೀನ್ ಕಲರ್ ಸಾರಿಯಲ್ಲಿ ಪವಿತ್ರ ಗೌಡ ಅವ್ರ ತಾಯಿ ಪವಿತ್ರ ಗೌಡ ಕಡೆ ತಿರುಗಿ ಕಣ್ಣಲ್ಲಿ ಸನ್ನೆ ಮಾಡ್ತಾರೆ, ಹೇಳೋಣವಾ ಹೆಸರು ದರ್ಶನ್ ಅವ್ರದ್ದು ಅನ್ನೋ ಅರ್ಥದಲ್ಲಿ. ಎಕ್ಸಾಕ್ಟ್ಲಿ ಅದೇ ಆಗಿತ್ತ ಕನ್ವರ್ಸೇಷನ್ ಗೊತ್ತಿಲ್ಲ. ಹಿಂಗ್ ಹೇಳಿದ ತಕ್ಷಣ ಪವಿತ್ರ ಗೌಡ ಅವರು ಕೂಡ ಸಮ್ಮತಿ ಸೂಚಿಸ್ತಾರೆ ಕಣ್ಣಲ್ಲೇನೆ. ಅದಾದ್ಮೇಲೆ ಅರ್ಚಕರಿಗೆ ದರ್ಶನ್ ಅವರ ಹೆಸರನ್ನ ಹೇಳ್ತಾರೆ. ಕೇವಲ ದರ್ಶನ್ ಅವರ ಹೆಸರನ್ನ ಮಾತ್ರ ಹೇಳಿ ಅರ್ಚನೆಯನ್ನ ಮಾಡಿಸಿದ್ದಾರೆ. ಜೈಲಿನಿಂದ ಹೊರಗೆ ಬಂದ ತಕ್ಷಣ ಪವಿತ್ರ ಗೌಡ ಹಾಗೆ ಅವರ ಕುಟುಂಬಸ್ಥರು ಅಂದ್ರೆ ಅವರ ತಾಯಿ, ಸಹೋದರ, ಜೊತೆಯಲ್ಲಿ ಇದೇ ಪ್ರಕರಣದ ಮತ್ತೋರ್ವ ಆರೋಪಿ ಪ್ರದೋಷ್ ಕೂಡ ಇದ್ರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾಗಿ ಬರೋಬ್ಬರಿ 7 ತಿಂಗಳ ಕಾಲ ಸೆರೆವಾಸವನ್ನ ಅನುಭವಿಸಿದ್ರು ಕೂಡ ಗಟ್ಟಿಯಾಗಿ ಉಳಿದಿದೆ ಪವಿತ್ರ ಗೌಡ ಹಾಗೆ ದರ್ಶನ್ ಅವರ ಸಂಬಂಧ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಇವತ್ತು ಪವಿತ್ರ ಗೌಡ ದೇವರ ಮುಂದೆ ನಿಂತು ದರ್ಶನ್ ಪರವಾಗಿ ಅರ್ಚನೆ ಮಾಡಿಸಿದ ಸಂಗತಿ. ದರ್ಶನ್ ಅವರ ಹೆಸರಲ್ಲಿ ಅರ್ಚನೆಯನ್ನ ಮಾಡಿಸಿದ್ದಾರೆ ಪವಿತ್ರ ಗೌಡ. ಜೈಲಿನಿಂದ ಹೊರಗೆ ಬರ್ತಾ ಇದ್ದ ಹಾಗೆ ಕುಲದೇವರ ಸಾನ್ನಿಧ್ಯಕ್ಕೆ ಓಡೋಡಿ ಹೋದ್ರು ಪವಿತ್ರ ಗೌಡ ಹಾಗೆ ಅವರ ಕುಟುಂಬಸ್ಥರು. ಅಲ್ಲಿ ಹೋದವರು ದರ್ಶನ್ ಅವರ ಹೆಸರಲ್ಲಿ ಅರ್ಚನೆ, ಪೂಜೆ, ಪುನಸ್ಕಾರವನ್ನ ಮಾಡಿಸಿದ್ದಾರೆ. ವಜ್ರಮುನೇಶ್ವರ ದೇಗುಲಕ್ಕೆ ಹೋಗಿ ಅರ್ಚನೆ ಪೂಜೆಯನ್ನ ಮಾಡಿಸಿದ್ರು. ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಿದ್ರು ಪವಿತ್ರ ಗೌಡ ಹಾಗೆ ಅವರ ತಾಯಿ. ಜೈಲಿನಿಂದ ಹೊರ ಬರ್ತಾ ಇದ್ದ ಹಾಗೆ ಟೆಂಪಲ್ ರನ್ ಮಾಡಿದ್ರು. ಈ ಸಂದರ್ಭದಲ್ಲಿ ದರ್ಶನ್ ಹೆಸರಲ್ಲಿ ಪವಿತ್ರ ಗೌಡ ಅರ್ಚನೆಯನ್ನ ಮಾಡಿಸಿದ್ದಾರೆ. ದರ್ಶನ್ ಅವರ ಹೆಸರು ಹೇಳಿ ಈ ಹೆಸರಲ್ಲೇನೆ ಅರ್ಚನೆ ಮಾಡಿ ಅಂತ ಹೇಳಿ ಅಲ್ಲಿದ್ದ ಅರ್ಚಕರಿಗೆ ವಿನಂತಿಸಿಕೊಂಡಿದ್ದಾರೆ. ಅರ್ಚಕರು ಕೂಡ ದರ್ಶನ್ ನಾಮಧೇಯಸ್ಯ ಅಂತ ಹೇಳಿ ದರ್ಶನ್ ಅವರ ಹೆಸರಲ್ಲೇನೆ ಅರ್ಚನೆಯನ್ನ ಮಾಡಿದ್ದಾರೆ. ಜೈಲಿಗೆ ಹೋಗಿ ಬಂದ ನಂತರವೂ ಕೂಡ ಪವಿತ್ರ ಗೌಡ ಅವರಿಗೆ ದರ್ಶನ್ ಮೇಲೆ ಅದೇ ಭಾವನೆ, ಅದೇ ಸ್ನೇಹ, ಪ್ರೀತಿ, ಮಮಕಾರ ಇತ್ಯಾದಿ ಭಾವನೆಗಳು ಮುಂದುವರೆದಿದೆ ಅನ್ನೋದಕ್ಕೆ ಇದು ಸಾಕ್ಷಿಯ ಅನ್ನೋ ಕುತೂಹಲ.